ಮೂಡ ಹಗರಣವನ್ನ ವಿರೋಧಿಸಿ ಮೈತ್ರಿ ನಾಯಕರು ಆಡಳಿತ ಪಕ್ಷದ ವಿರುದ್ಧ ಪಾದಯಾತ್ರೆಯನ್ನ ನಡೆಸಿದರು. ಇವತ್ತು ಪಾದಯಾತ್ರೆಯ ಕೊನೆಯ ದಿನ ಮೈಸೂರಿನಲ್ಲಿ ಇವತ್ತು ಮೈತ್ರಿ ನಾಯಕರು ಸಿದ್ದರಾಮಯ್ಯ ವಿರುದ್ಧ ಗುಡುಗ್ಲಿಕ್ಕಿದ್ದಾರೆ. ಸಿಎಂ ತವರೂರಿನಲ್ಲಿ ದೋಸ್ತಿಗಳ ರಣಕಹಳೆ ಮೊಳಗಲಿಕ್ಕಲಿದೆ. ಇವತ್ತು ಮೈಸೂರಿನಲ್ಲಿ ಮೈತ್ರಿ ನಾಯಕರ ಪಾದಯಾತ್ರೆಯ ಸಮಾರೋಪ ಸಮಾರಂಭ. ಮಹಾರಾಜ ಕಾಲೇಜು ಮೈದಾನದಲ್ಲಿ ಬೃಹತ್ ಸಮಾವೇಶ ನಡೆಯುತ್ತೆ. ಸಿದ್ದರಾಮಯ್ಯ ವಿರುದ್ಧ ಮತ್ತೆ ಎಲ್ಲ ನಾಯಕರು ಹರಿಹಾಯಲಿಕ್ಕಿದ್ದಾರೆ. ಅರಮನೆ ನಗರಿಯಲ್ಲಿ ಇವತ್ತು ಈ ಸಮಾರೋಪ ಸಮಾರಂಭ ನಡೆಯುತ್ತೆ. ಇವತ್ತು ಮತ್ತೆ ಯಾವೆಲ್ಲ ಟಾಕ್ ವಾರ್ಗೆ ಈ ಒಂದು ಕಾರ್ಯಕ್ರಮ ಸಾಕ್ಷಿಯಾಗುತ್ತೆ ಅನ್ನೋದು ಮುಖ್ಯವಾಗುತ್ತೆ. ಸಿದ್ದರಾಮಯ್ಯ ಈಗಾಗಲೇ ಕಾಂಗ್ರೆಸ್ನ ಸಮಾವೇಶದಲ್ಲಿ ಎಲ್ಲ ನಾಯಕರ ವಿರುದ್ಧ ಹರಿಹಾಯ್ದಿದ್ದಾರೆ. ಅವರಿಗೆ ಕೌಂಟರ್ ಕೊಡುವಂತಹ ಕೆಲಸ ಈ ಸಮಾರೋಪ ಸಮಾವೇಶದಲ್ಲಿ ಇವತ್ತಾಗುತ್ತಾ ಅನ್ನುವಂಥದ್ದನ್ನು ನಾವು ಗಮನಿಸಬೇಕಾಗುತ್ತೆ. ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜೇಂದ್ರ, ಆರ್ ಅಶೋಕ್, ಕೇಂದ್ರ ಸಚಿವ ಕುಮಾರಸ್ವಾಮಿ ಈ ಸಮಾರಂಭದಲ್ಲಿ ಭಾಗಿಯಾಗಲಿಕ್ಕಿದ್ದಾರೆ. ಇನ್ನಷ್ಟು ಮಾಹಿತಿಯನ್ನ ನೀಡುತ್ತಾರೆ ಪ್ರತಿನಿಧಿ ಸುರೇಶ್. ಈಗ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ಮೈಸೂರಿನಿಂದ. ಸುರೇಶ್, ಗಮನಿಸ್ತಾ ಇದ್ದೀವಿ ಇವತ್ತು ಸಮಾರೋಪ ಸಮಾವೇಶ. ಇಷ್ಟು ದಿನಗಳ ಪಾದಯಾತ್ರೆಯಲ್ಲಿ ಬಿಜೆಪಿಯ ನಾಯಕರು ಏನೆಲ್ಲ ವಿಚಾರಗಳನ್ನ ಪ್ರಸ್ತಾಪ ಮಾಡಿದ್ರು, ಅದು ಯಾವ ಬೆಳವಣಿಗೆಗೆ ಕಾರಣ ಆಗಿತ್ತು ನೋಡಿದ್ದೀವಿ. ಇವತ್ತೇನೆಲ್ಲ ಆಗ್ಬೋದು, ಏನು ನಿರೀಕ್ಷೆ ಮಾಡಬಹುದು? ಎಸ್, 7 ದಿನಗಳ ಯಶಸ್ವಿ ಪಾದಯಾತ್ರೆ ಇವತ್ತು ಸಮಾರಂಭ ಇವತ್ತು ಮೈಸೂರಿನಲ್ಲಿ ಈಗ ಜರುಗ್ತಾ ಇರ್ತಕ್ಕಂಥದ್ದು. ಈಗ ನಾವು ವೇದಿಕೆಯ ಮೇಲೆ ಇರ್ತಕ್ಕಂಥದ್ದು. ನಾನು ಸಾಲ ಎಲ್ಲವನ್ನು ಕೂಡ ಮಾಹಿತಿಯನ್ನು ಕೊಡ್ತಾ ಹೋಗ್ತೇನೆ ವಿವರವಾಗಿ. ವೇದಿಕೆಯ ಮೇಲೆ ಒಟ್ಟು ಗಣ್ಯರು ಏನಿದ್ದಾರೆ, ಗಣ್ಯರಿಗೆ ವ್ಯವಸ್ಥೆಯನ್ನು ಮಾಡಿರ್ತಕ್ಕಂಥ ಪ್ರಮುಖ ವೇದಿಕೆ ಇರತಕ್ಕಂಥದ್ದು ಇಲ್ಲಿ ನಾನು ಇರ್ತಕ್ಕಂಥ ಜಾಗ. ಇದರ ಹಿಂದೆ 2ನೇ ಹಂತದ ನಾಯಕರಿಗೆ ವ್ಯವಸ್ಥೆ ಮಾಡಿರ್ತಕ್ಕಂಥದ್ದು. ಹಾಗೆಯೇ ಶ್ರೀರಾಮುಲು ಅವರು, ಸಾರಾ ಮಹೇಶ್, ಸದಾನಂದ ಗೌಡರು, CT ರವಿ, ಬೈರತಿ ಬಸವರಾಜು, ಹಾಗೆ ಕೇಂದ್ರದಿಂದ ಹೈಕಮಾಂಡ್ ನಾಯಕರಾಗಿ ಬರ್ತಕ್ಕಂಥದ್ದು ಮತ್ತು ರಾಧಾ ಮೋಹನ್ ದಾಸ್ ಕರ್ನಾಟಕ BJP ಉಸ್ತುವಾರಿ ಇದ್ದಾರೆ, ಅವರು ಬರ್ತಾ ಇದ್ದಾರೆ. ಅವರು ಇರ್ತಕ್ಕಂಥದ್ದು. ಜೊತೆಗೆ ಇಲ್ಲಿ BJP ಮತ್ತು JDSನ ದೋಸ್ತಿ ನಾಯಕರು ಇರೋ ಹಿನ್ನೆಲೆಯಲ್ಲಿ ಬೃಹತ್ ಆದಂಥ ವೇದಿಕೆಯನ್ನು ನಿರ್ಮಿಸಿರ್ತಕ್ಕಂಥದ್ದು. ತಾವು ಇನ್ನೊಂದು ಮತ್ತೆ ತೋರಿಸ್ತೇನೆ. ಪ್ರಮುಖ ವೇದಿಕೆ ಏನಿದೆ, ಇದರ ಬಲಭಾಗದಲ್ಲಿ ಒಂದು ವೇದಿಕೆ, ಅಲ್ಲಿ ಸುಮಾರು 150ರಿಂದ 180 JDS ನಾಯಕರಿಗೂ ಕೂಡ ವ್ಯವಸ್ಥೆ ಇರತಕ್ಕಂಥದ್ದು. ಇದರ ಪ್ರಮುಖ ವೇದಿಕೆ ಎಡಭಾಗದಲ್ಲಿ ಕೂಡ ನಾನು ನಿಮಗೆ ವಿವರವಾಗಿ ತೋರಿಸಲಿಕ್ಕೆ ಹೋಗ್ತೇನೆ. ಅಲ್ಲಿ ಕೂಡ 150ರಿಂದ 180 ಆಸನದ ವ್ಯವಸ್ಥೆಯನ್ನು ಮಾಡಿರ್ತಕ್ಕಂಥದ್ದು. ಇಲ್ಲಿ ಪ್ರಮುಖ ವೇದಿಕೆ ಏನಿದೆ, ಪ್ರಮುಖ ವೇದಿಕೆಯ ಸಾಲಿನಲ್ಲಿ ಮೊದಲ ಹಂತದ ನಾಯಕರು, ಹಾಗೆ 2ನೇ ಹಂತದ ನಾಯಕರಿಗೆ ಇಂದಿನ ವೇದಿಕೆಯಲ್ಲಿ ವ್ಯವಸ್ಥೆ ಮಾಡಿರ್ತಕ್ಕಂಥದ್ದು. ಒಟ್ಟಾರೆಯಾಗಿ ಪ್ರಮುಖ ವೇದಿಕೆಯಲ್ಲೇನೆ ಸುಮಾರು 20ಕ್ಕೂ ಹೆಚ್ಚು ದೋಸ್ತಿ ನಾಯಕರಿಗೆ ವ್ಯವಸ್ಥೆಯನ್ನು ಮಾಡಿರ್ತಕ್ಕಂಥದ್ದು. ಹಾಗೆ ಅದರ ಹಿಂದೆ 2ನೇ ಹಂತದ ನಾಯಕರನ್ನು ಆಸನಕ್ಕೆ ವ್ಯವಸ್ಥೆ ಮಾಡಿರ್ತಕ್ಕಂಥದ್ದು. ಇನ್ನು ಹಾಗೆಯೇ ಇಲ್ಲಿ ವೇದಿಕೆಯ ಮುಂಭಾಗ ಇಲ್ಲಿ ನಾನು ಕಾರ್ಯಕರ್ತರು ಮತ್ತು ಪಾದಯಾತ್ರೆಗೆ ಬಂದಿರತಕ್ಕಂತಹ ಅವರಿಗೆ ಕೂರಲಿಕ್ಕೆ ವ್ಯವಸ್ಥೆ ಮಾಡಿರೋದನ್ನು ಕೂಡ ನಾನು ದೃಶ್ಯಾವಳಿಯಲ್ಲಿ ತೋರಿಸ್ತಾ ಹೋಗ್ತಾನೆ. ನೀವು ನೋಡ್ಬೋದು ಇಲ್ಲಿ ಒಟ್ಟು 3 ರೋನಲ್ಲಿ ಮಾಡಿರ್ತಕ್ಕಂಥದ್ದು. ಈ 3 ರೋನಲ್ಲಿ ಒಂದೊಂದು ಕಡೆಯೂ ಕೂಡ ಸುಮಾರು 2,000ರಿಂದ 3,000 ಅಷ್ಟು ಆಸನದ ವ್ಯವಸ್ಥೆಯನ್ನು ಮಾಡಿರ್ತಕ್ಕಂಥದ್ದು. ಇದೆಲ್ಲರ ಕುರಿತಂತೆ ನಾನು ಹೆಚ್ಚಿನದಾಗಿ ಮಾತಾಡ್ತಾ ಹೋಗ್ತಾನೆ. ನಾನು ನಮ್ಮ ಜೊತೆಗೆ ವೇದಿಕೆಗೆ ಸದ್ಯಕ್ಕೆ ಮುಂದಾಳತ್ವ ವಹಿಸ್ಕೊಂಡಿರ್ತಕ್ಕಂಥದ್ದು. ಮತ್ತು ಡೇ 1ನಿಂದನೂ ಕೂಡ ಬೆಂಗಳೂರಿಂದ ಮೈಸೂರಿನವರೆಗೆ ಪಾದಯಾತ್ರೆಯಲ್ಲಿ ಹೆಜ್ಜೆ ಹಾಕಿ ನಿರಂತರವಾಗಿ ಪಾದಯಾತ್ರೆಗಳಿಗೆ ಮತ್ತು ಕಾರ್ಯಕರ್ತರ ಉತ್ಸಾಹವನ್ನು ತುಂಬ್ತಾ ಬಂದಂಥ ಸುನೀಲ್ ಕುಮಾರ್ ಅವರು ಇದ್ದಾರೆ ನಮ್ಮ ಜೊತೆ. ಅವ್ರ ಹತ್ರ ಮತ್ತಷ್ಟು ವಿಚಾರಗಳನ್ನು ಮಾತಾಡ್ತಾ ಹೋಗ್ತಾನೆ. ಸರ್, ಈಗ ವೇದಿಕೆ ಮೇಲೆ ಟೋಟಲಾಗಿ ಎಷ್ಟು ವ್ಯವಸ್ಥೆ ಆಗಿದೆ, ಎಷ್ಟು ಆಸನಗಳ ವ್ಯವಸ್ಥೆ ಆಗಿದೆ, ಮತ್ತು ಇವತ್ತಿನ ಹೈಲೈಟ್ಸ್ ಏನು ಅಂತ ಇಟ್ಕೊಂಡಿದ್ದೀರಿ ಇವತ್ತು? ಯಾಕೆಂದರೆ ದೋಸ್ತಿಗಳು ಎಲ್ಲರೂ ಕೂಡ ಒಂದೇ ವೇದಿಕೆಯಲ್ಲಿ ಕಾಣಿಸ್ಕೊಳ್ತಾ ಇರ್ತಕ್ಕಂಥದ್ದು, ಅದು ಹಳೆ ಮೈಸೂರು ಭಾಗದಲ್ಲಿ ಭಾಳ ವಿಶೇಷ ಆಗಿರ್ತಕ್ಕಂಥದ್ದು. ಇವತ್ತಿನ ವೇದಿಕೆಯ ಹೈಲೈಟ್ಸ್ ಏನು? ಎಲ್ಲ ನಮ್ಮ 2 ಪಕ್ಷದ ಎಲ್ಲ ಶಾಸಕರಿಗೆ, ವಿಧಾನ ಪರಿಷತ್ ಸದಸ್ಯರಿಗೆ, ಸಂಸದರಿಗೆ ಕೂತ್ಕೊಳ್ಳಲಿಕ್ಕೆ ಬೇಕಾದಂಥ ಅವಕಾಶವನ್ನು ಇಲ್ಲಿ ಕಲ್ಪಿಸಿದೆ. ಸುಮಾರು 1 ಲಕ್ಷಕ್ಕೂ ಹೆಚ್ಚು ಜನ ಭಾಗವಹಿಸ್ತಾರೆ ಅನ್ನುವಂಥ ನಿರೀಕ್ಷೆಯನ್ನು ನಾವು ಇಟ್ಕೊಂಡಿದ್ದೀವಿ. ಅದಕ್ಕೆ ಬೇಕಾದಂಥ ಆಸನದ ವ್ಯವಸ್ಥೆಯನ್ನು ಈಗಾಗಲೇ ನಾವೆಲ್ಲ ಪೂರ್ಣಗೊಳಿಸಿದೆ. ಸುಮಾರು 11-11:30 ಅಷ್ಟೊತ್ತಿಗೆ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಬೇಕು ಅಂತ ಅಂದ್ಕೊಂಡಿದೆ. ನಿನ್ನೆ ರಾತ್ರಿ ಅಕಾಲಿಕವಾಗಿ ಬಿದ್ದಂಥ ಮಳೆಯ ಕಾರಣಕ್ಕೆ ಒಂದು ಸ್ವಲ್ಪ ನಮಗೆ ತೊಂದರೆ ಆಗಿದೆ ಇಲ್ಲಿ ಅಲ್ಲಲ್ಲಿ. ಆದರೂ ನಮ್ಮ ಕಾರ್ಯಕರ್ತರದೆಲ್ಲದನ್ನು ಕೂಡ ಸುಧಾರಿಸ್ಕೊಂಡು ವ್ಯವಸ್ಥೆಯನ್ನು ಸುಧಾರಿಸುವಂಥ ಒಂದು ಒಳ್ಳೆಯ ಪ್ರಯತ್ನವನ್ನು ಮಾಡಿದ್ದಾರೆ. ಕಾರ್ಯಕರ್ತರಿಗೆ ಎಷ್ಟು ವೇದಿಕೆ ಇದು ಆಸನಗಳ ವ್ಯವಸ್ಥೆ ಎಷ್ಟಾಗಿದೆ? ಹೆಚ್ಚು ಜನ ಈ ಪೆಂಡಾಲ್ನೊಳಗೆ ಸೇರಿಕೊಳ್ಳಲಿಕ್ಕೆ ಅವಕಾಶಗಳಿದೆ. ಇನ್ನು ಅದಕ್ಕಿಂತ ಅಧಿಕ ಬಂದರೆ ನಿಧಾನವಾಗಿ ಅದನ್ನು ಸಂಭಾಳಿಸಬೇಕು ಅನ್ನುವಂಥದ್ದಕ್ಕೂ ಕೂಡ ನಾವು ಸ್ವಯಂ ಸೇವಕರನಿಗಾಗಲೇ ನಿಗದಿ ಮಾಡಿಕೊಂಡಿದ್ದೇವೆ. ಒಟ್ಟಾರೆ ಈ ಸಮಾವೇಶದಲ್ಲಿ ಮತ್ತು ಈ ಪಾದಯಾತ್ರೆಯ ಉದ್ದೇಶ ಈ ತನಿಖೆಯನ್ನು ಹಗರಣಗಳ ಸರ್ಕಾರ ಅಂತ ಏನು ನಾವು ಕರೆದಿದ್ದೇವೆ, ವಾಲ್ಮೀಕಿ ಹಗರಣ ಇರ್ಬೋದು, ಮೂಢ ಹಗರಣ ಇರ್ಬೋದು, ಇದೆರಡನ್ನೂ ಕೂಡ CBI ತನಿಖೆಗೆ ಕೊಡಬೇಕು ಮತ್ತು ಮುಖ್ಯಮಂತ್ರಿಗಳ ನೈತಿಕ ಹೊಣೆಯನ್ನು ಹೊತ್ತು ರಾಜೀನಾಮೆಯನ್ನು ಕೊಡಬೇಕು ಅನ್ನುವಂಥ ಆಗ್ರಹವನ್ನು ನಾವು ಮಾಡ್ತಾಯಿದ್ದೀವಿ. ಬಹುಶಃ ಈ ಸಮಾವೇಶ
ನಮ್ಮೆಲ್ಲ ಈ ಆಗ್ರಹಕ್ಕೆ ಇನ್ನಷ್ಟು ಪುಷ್ಟಿಯನ್ನು ಕೊಡುತ್ತೆ ಅಂತ ನಾನು ಅನ್ಕೊಳ್ತೀನಿ. ನಿನ್ನೆ ಕಾಂಗ್ರೆಸ್ನವ್ರದ್ದು ಒಂದೇ ವೇದಿಕೆ, ಇವತ್ತು BJP ಮತ್ತು ದೋಸ್ತಿ JDSನವ್ರದ್ದು ಒಂದೇ ವೇದಿಕೆ, ಒಂದೇ ಮೈದಾನ, ಅಂದರೆ ಎಲ್ಲವೂ ಕೂಡ ಒಂದೇ. ಆದರೆ ಸತ್ಯವನ್ನು ಮತ್ತು ಸುಳ್ಳನ್ನು ಇಲ್ಲಿ ಇವೆರಡರ ಮಧ್ಯೆ ನಡೆದಿರ್ತಕ್ಕಂಥ ಸಮರದಲ್ಲಿ ನೀವು ಸತ್ಯವನ್ನು ಯಾವ ರೀತಿ ಬಿಚ್ಚಿಡ್ತೀರಿ ಅಂತ ಜನರ ಮುಂದೆ ಇವತ್ತಿನ ವೇದಿಕೆಯಲ್ಲಿ? ನೋಡಿ, ನಾವು ಇದನ್ನು ನಾನು ಮೊದಲನೇ ದಿನನೇ ಹೇಳಿದ್ದೆ, ಈ ಪಾದಯಾತ್ರೆ ಮಾಡುವಂಥ ಅನಿವಾರ್ಯತೆ ಯಾಕೆ ಸೃಷ್ಟಿ ಆಯಿತು ಅಂತ ಕೇಳಿದರೆ, ಸದನದಲ್ಲಿ ಇದರಿಂದ ರೇಣುಕಸ್ವಾಮಿ ಹತ್ಯೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ತನಿಖೆಯನ್ನ ಇನ್ನಷ್ಟು ಚುರುಕುಗೊಳಿಸ್ತಾ ಇದ್ದಾರೆ. ಅದರಲ್ಲೂ ಮುಖ್ಯವಾಗಿ ಪವಿತ್ರ ಗೌಡ ಗೆಳತಿ ಸಮತಾ ಮೇಲೆ ಖಾಕಿಗೆ ಅನುಮಾನ ದಟ್ಟವಾಗಿ ಕಾಡ್ತಾ ಇದೆ. ಪದೇ ಪದೇ ಪವಿತ್ರ ಗೆಳತಿ ಸಮತಾಳಿಗೆ ಪೊಲೀಸರು ನೋಟಿಸ್ ಅನ್ನ ಕೊಟ್ಟು ವಿಚಾರಣೆಗೆ ಒಳಪಡಿಸ್ತಾ ಇದ್ದಾರೆ. ಕೊಲೆ ಬಗ್ಗೆ ಸಮತಾಗೆ ಮುಂಚೆಯೇ ಗೊತ್ತಿತ್ತ ಅನ್ನುವಂತ ಅನುಮಾನ. ಪದೇ ಪದೇ ಸಮತಾಗೆ ನೋಟಿಸ್ ನೀಡಿ ಪೊಲೀಸರು ವಿಚಾರಣೆಯನ್ನ ನಡೆಸ್ತಾ ಇದ್ದಾರೆ. ಅಷ್ಟಕ್ಕೂ ಈ ಸಮತಾ ಮೇಲೆ ಪೊಲೀಸರಿಗೆ ಇಷ್ಟ್ಯಾಕೆ ಅನುಮಾನ ಅನ್ನುವಂಥದ್ದನ್ನ ನಾವು ಫೋಕಸ್ ಮಾಡ್ತಾ ಹೋದ್ರೆ, ಸಮತಾ ಪವಿತ್ರ ಗೌಡ ಗೆಳತಿ ಬಿಸ್ನೆಸ್ ವಿಚಾರ ಆಗಿರ್ಬೋದು, ಮತ್ತೊಂದಾಗಿರ್ಬೋದು, ಎಲ್ಲವನ್ನೂ ಕೂಡ ಇಬ್ರು ಶೇರ್ ಮಾಡ್ಕೊಳ್ತಾ ಇದ್ರಂತೆ. ಇದೇ ವಿಚಾರವಾಗಿ ಅಂದ್ರೆ ಈ ಒಂದು ಕೊಲೆ ಕೇಸ್ನ ವಿಚಾರ ಮತ್ತು ರೇಣುಕಸ್ವಾಮಿ ವಿಚಾರವನ್ನು ಕೂಡ ಸಮತಾ ಮುಂದೆ ಪವಿತ್ರ ಗೌಡ ಪ್ರಸ್ತಾಪ ಮಾಡಿದ್ರ, ಆ ರೀತಿ ಪ್ರಸ್ತಾಪ ಮಾಡಿದ್ದೇ ಆಗಿದ್ರೆ ರೇಣುಕಸ್ವಾಮಿಯ ಕೊಲೆ ವಿಚಾರ ಮೊದಲೇ ಸಮತಾಗೆ ಗೊತ್ತಿತ್ತ? ಹೀಗೆ 10 ಹಲವು ಅನುಮಾನಗಳು ಪೊಲೀಸರಿಗೆ ಕಾಡ್ತಾ ಇದೆ. ಹೀಗಾಗಿ ನೋಟಿಸ್ ಮೇಲೆ ನೋಟಿಸ್ ಅನ್ನ ಕೊಟ್ಟು ವಿಚಾರಣೆಗೆ ಒಳಪಡಿಸುವ ಕೆಲಸ ಆಗ್ತಾ ಇದೆ. ಇವಾಗ ಇನ್ನಷ್ಟು ಮಾಹಿತಿಯನ್ನ ನೀಡ್ತಾರೆ ಪ್ರತಿನಿಧಿ ಧ್ರುವರಾಜ್. ಈಗ ಫೋನ್ ಸಂಪರ್ಕದಲ್ಲಿ ಧ್ರುವ, ಈಗ ಸಮತಾಗೆ ನೋಟಿಸ್ ಮೇಲೆ ನೋಟಿಸ್ ಕೊಡ್ತಾ ಇರೋದು, ಪೊಲೀಸರಿಗೆ ಈ ವಿಚಾರವಾಗಿ ಏನಾದರೂ ಮಾಹಿತಿ ಲಭ್ಯ ಆಗ್ತಾ ಇದೆಯಾ? ಮತ್ತೊಂದು ಆಯಾಮ ಸಿಗಬಹುದಾ ಕೇಸ್ಗೆ? ಎಸ್ ಶ್ರೀಪಾದ್, ಸಮತಾ ಮೇಲೆ ಪೊಲೀಸರಿಗೆ ಈಗ ಅನುಮಾನ ಹೋಗ್ತಾನೆ ಇಲ್ಲ. ಇದಕ್ಕೆ ಕಾರಣ ಏನಂದ್ರೆ, ಒಂದ್ 4 ಸಲ ನೋಟಿಸ್ ಕೊಟ್ಟು ಆಕೆಯನ್ನ ವಿಚಾರಣೆ ಕೂಡ ಮಾಡ್ತಿದ್ದಾರೆ. ಮುಖ್ಯ ಕಾರಣ ಆಗಿರ್ಬೋದು, ಕೊಲೆಯ ಪ್ರಮುಖ ಆರೋಪಿ ಪವಿತ್ರ ಗೌಡ ಇದ್ದಾಳಲ್ಲ, ಆಕೆಗೆ ಈ ಸಮತಾ ಆಪ್ತ ಸ್ನೇಹಿತೆ. ಸಮತಾ ಜೊತೆ ಈ ಪವಿತ್ರ ಗೌಡ ಸಾಕಷ್ಟು ವಿಚಾರಗಳನ್ನ ಹಂಚಿಕೊಳ್ತಾ ಇದ್ರು. ಅಂದ್ರೆ ಪರ್ಸನಲ್ ಮ್ಯಾಟರ್ ಗಳನ್ನ ಕೂಡ ಮಾತಾಡ್ತಾ ಇದ್ರು. ಹೀಗಾಗಿ ಸಮತಾ ಜೊತೆಗೂ ಏನಾದ್ರು ಈಕೆ ಈ ಕೊಲೆಯ ಬಗ್ಗೆ ಹೇಳಿದ್ರ, ರೇಣುಕಾಸ್ವಾಮಿ ಮೆಸೇಜ್ ಬಗ್ಗೆ ಮಾತುಕತೆಯನ್ನ ನಡೆಸಿದ್ರ, ಕೊಲೆ ಆದ ನಂತರ ಸಂಪರ್ಕ ಮಾಡಿದ್ರ, ಇಂತಿಷ್ಟ ಈ ತರಹದ ಅನುಮಾನಗಳು ಪೊಲೀಸರಿಗೆ ಕಾಡಿದ್ದಾವೆ. ಸಮತನ ಮೊದಲ ಒಂದ್ 2-3 ಬಾರಿ ವಿಚಾರಣೆ ನಡೆಸಿದ್ರು ಕೂಡ ಆಕೆ ನೀಡ್ತಾ ಇರುವಂತ ಉತ್ತರ ಏನಿದೆ ಅದು ಪೊಲೀಸರಿಗೆ ಸರಿ ಅಂದ್ರೆ ಅದು ಸ್ಯಾಟಿಸ್ಫ್ಯಾಕ್ಷನ್ ತರ್ತಾ ಇಲ್ಲ. ಹೀಗಾಗಿ ಪದೇ ಪದೇ ನೋಟಿಸ್ ನೀಡಿ ಸಮತಾಳನ್ನ ವಿಚಾರಣೆ ಮಾಡ್ತಾ ಇದ್ದಾರೆ. ಇನ್ನೊಂದು ವಿಚಾರ ಏನಂತ ಹೇಳಿದ್ರೆ, ಸಮತಾಳ ಪತಿ ಮುಖ್ಯ ಈ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಇದು ಪೋಸ್ಟ್ ಮಾರ್ಟಮ್ ಡಿಪಾರ್ಟ್ಮೆಂಟ್ ಅಲ್ಲಿ ಕೆಲಸವನ್ನ ಕೂಡ ಮಾಡ್ತಾ ಇದ್ದಾರೆ. ಹೀಗಾಗಿ ಅವ್ರೇನಾದ್ರೂ ಅವರಿಗೆ ಈ ವಿಚಾರ ಅವ್ರ ಮೂಲಕ ಈ ಕೇಸನ್ನ ಮುಚ್ಚಾಕ್ಲಿಕ್ಕೆ ಟ್ರೈ ಮಾಡಿದ್ರೆ ಎನ್ನುವಂತ ಒಂದು ಅನುಮಾನ ಕೂಡ ಕಾಡ್ತಾ ಇದೆ. ಯಾಕಂದ್ರೆ ಅವತ್ತು ಈ ಪೋಸ್ಟ್ ಮಾರ್ಟಮ್ ನಡೆದಂತ ಸಂದರ್ಭದಲ್ಲಿ ಸಮತಾ ಪತಿ ಏನಿದ್ರು ಅವ್ರು ರಜೆಯಲ್ಲಿದ್ರು, ಆದ್ರೂ ಕೂಡ ಡ್ಯೂಟಿಗೆ ಹಾಜರಾಗಿದ್ರು. ಈ ಆಂಗಲ್ ಅಲ್ಲೂ ಕೂಡ ಪೊಲೀಸರು ಪ್ರಶ್ನೆಯನ್ನ ಕೇಳ್ತಾ ಇದ್ದಾರೆ. ಸಮತಾ ಪವಿತ್ರ ಗೌಡ ಆಪ್ತ ಸ್ನೇಹಿತೆ, ಅದಲ್ಲದೆ ಆಕೆ ಜೈಲಿನಲ್ಲಿ ದರ್ಶನ್ ಹಾಗೆ ಪವಿತ್ರ ಗೌಡನ ಬಂದು ತಂಗಿ ಅಂತ ಹೇಳಿ, ದರ್ಶನ್ ಅವರ ತಂಗಿ ಅಂತ ಹೇಳಿ ಬಂದು ಮೀಟ್ ಆಗಿ ಹೋಗಿದ್ಲು. ಅದಾದ ನಂತರ ಪೊಲೀಸರಿಗೆ ಈ ತರಹದ ಅನುಮಾನಗಳು ಕಾಡ್ತಾ ಇದಾವೆ. ಹೀಗಾಗಿ ಸಮತಾಳನ್ನ ಪದೇ ಪದೇ ಕರೆಸಿ ವಿಚಾರಣೆಯನ್ನ ಕೂಡ ಮಾಡ್ತಾ ಇದ್ದಾರೆ. ಒಂದ್ ವೇಳೆ ಸಮತನಿಂದ ಕೆಲವೊಂದಿಷ್ಟು ವಿಚಾರಗಳು ಹೊರಬಂದು ಅಂತ ಹೇಳಿದ್ರೆ ಈ ಪ್ರಕರಣದಲ್ಲಿ ಅದು ಕೂಡ ಮಹತ್ವದ ಸಾಕ್ಷಿಯಾಗಿ ಪರಿಗಣಿಸ್ತಾರೆ ಪೊಲೀಸರು. ಇದು ಕೇಸ್ಗೆ ಇನ್ನೊಂದು ಆಯಾಮವನ್ನ ಕೂಡ ಪಡೆಯುವಂತ ಸಾಧ್ಯತೆಗಳಿದ್ದಾವೆ. ಶ್ರೀಪಾದ್, ಓಕೆ, ಥ್ಯಾಂಕ್ ಯು ಮಾಹಿತಿ ಧ್ರುವರಾಜ್.